ನಾನು ರಮಾಕಾಂತ್ ಕಾಮ್ಕರ್ ನಿಮ್ಮ ಜೊತೆ ನಮ್ಮ ಚಾನಲಲ್ಲಿ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಬಂದಿರೋದು ಯಲಗೂರೇಶ್ವರ ಆಂಜನೇಯ ಸ್ವಾಮಿ ಟೆಂಪಲ್ಲು. ಇದನ್ನು ನಾವು ಮಾತನಾಡುವ ಆಂಜನೇಯ ಸ್ವಾಮಿ ಟೆಂಪಲ್ ಎಂದು ಹೇಳುತ್ತೇವೆ. ಇದು ಕೃಷ್ಣಾ ನದಿ ತೀರದಲ್ಲಿ ಇದೆ. ಇದು ನಮ್ಮ ಕೃಷ್ಣಾ ನದಿಯ ತೀರದಲ್ಲಿ ಪುಣ್ಯಕ್ಷೇತ್ರದಲ್ಲಿ ಪವಿತ್ರವಾದ ತೀರ್ಥಕ್ಷೇತ್ರ. ಇದು ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಯಲಗೂರಿನಲ್ಲಿದೆ. ಈ ಯಲಗೂರು ಆಂಜನೇಯ ದೇವಸ್ಥಾನಕ್ಕೆ ಮಾತನಾಡುವ ಆಂಜನೇಯ ದೇವಸ್ಥಾನ ಎಂದು ಹೇಳುತ್ತಾರೆ. ಈ ಯಲಗೂರು ಆಂಜನೇಯ ಏನು ಬೇಡಿಕೊಂಡರೂ ನೆರವೇರುತ್ತದೆ ಎಂದು ಹೇಳುತ್ತಾರೆ. ತ್ರೇತಾಯುಗದಲ್ಲಿ ರಾಮ, ಲಕ್ಷ್ಮಣ, ಸೀತೆಯರು ಈ ಊರಿಗೆ ಬಂದು ಆಗಮಿಸಿದ್ದರು ಎಂದು ಹೇಳಲಾಗುತ್ತದೆ. ಭಕ್ತರ ಉದ್ಧಾರಕ್ಕಾಗಿ ಈ ಊರಿನಲ್ಲಿ ನೆಲೆಸಿದ್ದಾರೆ ಎಂದು ಹೇಳುತ್ತಾರೆ. ಮಾಧ್ವ ಸಂಪ್ರದಾಯದ ಪ್ರಕಾರ ಪೂಜೆ ಮಾಡುತ್ತಾರೆ. ಯಲಗೂರು ಆಂಜನೇಯನ್ನು ಮಾತನಾಡುವ ಆಂಜನೇಯ ಎಂದು ಹೇಳಲು ಕಾರಣವಿದೆ. ನಿಮ್ಮ ಪ್ರಶ್ನೆಗಳನ್ನು ಮನಸ್ಸಿನಲ್ಲಿ ಕೇಳಿದರೆ ಈ ಆಂಜನೇಯವು ಬಲಭಾಗದಿಂದ ಪುಷ್ಪ ಬೀಳುತ್ತದೆ. ನಿಮ್ಮ ಪ್ರಶ್ನೆಗೆ ಉತ್ತರವಿಲ್ಲದಿದ್ದರೆ ಬಲಭಾಗದಿಂದ ಬೀಳುತ್ತದೆ. ಎಷ್ಟೋ ಜನರು ತಮ್ಮ ವಿವಾಹ ಮದುವೆ ನೆರವೇರಿಸುವ ಮುನ್ನ ಇಲ್ಲಿ ಬಂದು ಬೇಡಿಕೊಂಡು ಮಾಡುತ್ತಾರೆ. ಈ ಆಂಜನೇಯ ಸ್ವಾಮಿಗೆ ದೀಡ್ ನಮಸ್ಕಾರ ಅಂದರೆ ತುಂಬ ಇಷ್ಟ. ಭಕ್ತಾದಿಗಳು ತಾವು ಇಲ್ಲಿ ಬಂದು ತಮ್ಮ ಕಷ್ಟಗಳನ್ನು ಕೇಳಿಕೊಂಡು ಈ ಯಲಗೂರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ತಮ್ಮ ಕಷ್ಟಗಳನ್ನು ಪರಿಹಾರ ಕಂಡುಕೊಳ್ಳಬೇಕಂತ ನಾನು ಕೇಳಿಕೊಳ್ಳುತ್ತೇನೆ. ಈ ಯಲಗೂರು ಆಂಜನೇಯ ಸ್ವಾಮಿ ಟೆಂಪಲ್ಲು ಆಲಮಟ್ಟಿ ಡ್ಯಾಮಿಂದ ಹತ್ತಿರದಲ್ಲೇ ಇದೆ. ನೋಡಿ, ಇದು ಯಲಗೂರು ಆಂಜನೇಯ ಸ್ವಾಮಿ ಟೆಂಪಲ್ಲು. ಆಂಜನೇಯ ಸ್ವಾಮಿ ಪ್ರಸನ್ನವಾದ ಮುಖ ಇರುವ ಇದು ಆಂಜನೇಯ ಸ್ವಾಮಿಯ ವಿಗ್ರಹ.